ಅಣ್ಣ ಅದೇನೋ ಗೊತ್ತಿಲ್ಲ, ನಾನು ಈ ಪ್ಲೇಸ್ ಬಂದರೆ ಒಂದು ವಿಡಿಯೋ ಮಾಡಲೇಬೇಕು ಅನಿಸುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ನೋಡಿ, ನೀವು ಸಹ ನೋಡಿ ಈ ಪ್ಲೇಸು ಯಾವ ರೀತಿ ಕಾಣುತ್ತೆ. ನಾನು ವಿಡಿಯೋ ಮಾಡಿರೋದ್ರಲ್ಲಿ ಏನಾದರೂ ತಪ್ಪಿದ್ರೆ ತಿಳಿಸಿ. ಈ ಪ್ಲೇಸ್ ಅಂದರೆ ನನಗೆ ತುಂಬ ಇಷ್ಟ. ನಾನು ವಿಡಿಯೋ ಮಾಡಿರೋದ್ರಲ್ಲಿ ತಪ್ಪಿದರೆ ದಯವಿಟ್ಟು ತಿಳಿಸಿ. ಹೇಗಿದೆ? ಇಲ್ಲಿಗೆ ಬಂದರೆ ನನ್ನ ಕೈ ಆಟೋಮೆಟಿಕ್ಕಾಗಿ ಕ್ಯಾಮ್ರಾ ತಕ್ಕೋಗುತ್ತೆ. ಯಾಕೆಂದರೆ ಇಲ್ಲಿನ ವ್ಯೂ ಮಾತ್ರ ಬ್ಯೂಟಿಫುಲ್ ಆಗಿದೆ. ಅತಿ ಸುಂದರಮಯವಾದಂತಹ ಈ ಒಂದು ವ್ಯೂಗೆ ನಿಮ್ಮದೊಂದು ಮೆಚ್ಚುಗೆ ಇರಲಿ. ಹೇಗಿದೆ ನೋಡಿ. ಆಹಾ, ಅದೇನೋ ಗೊತ್ತಿಲ್ಲ ಕಣ್ರಿ, ನಾನು ಇಲ್ಲಿಗೆ ಬಂದರೆ ಕಳೆದೋಗ್ಬಿಡ್ತೀನಿ ಒಂದು ಕ್ಷಣ. ಯಾಕೆಂದರೆ ಇಲ್ಲಿ ಆ ರೀತಿಯ ವ್ಯೂ ಸಿಗುತ್ತೆ. ಸೊ ಮೊದಲು ಇನ್ನೂ ತುಂಬ ಚೆನ್ನಾಗಿತ್ತು, ಇಲ್ಲೆಲ್ಲ ಮರಗಳಿತ್ತು, ಬಟ್ ಎಲ್ಲ ಒಣಗೋಯ್ತು. ಈ ರೋಡ್ ಮಾಡಬೇಕಾದ್ರೆ ಆ ಒಂದು ಬೇರುಗಳಿಗೆ ಏಟು ಬಿದ್ದು ಎಲ್ಲ ಒಣಗೋಯ್ತು. ಆದ್ರೂ ಅದನ್ನು ಉಳಿವಿಗಾಗಿ ಒಂದು ಪ್ರಯತ್ನ ಮಾಡಿದ್ರು, ಬಟ್ ಅದನ್ನು ಉಳಿಸೋದ್ರಲ್ಲಿ ವಿಫಲವಾಗಂಥ ಒಂದು ಪರಿಸ್ಥಿತಿ ಒದಗಿ ಬಂತು ಅಂತ ಹೇಳೋದಕ್ಕೆ ಬಯಸ್ತೀನಿ. ನೋಡಿ ಹೇಗಿದೆ ಈ ಒಂದು ಬ್ಯೂಟಿಫುಲ್ ಆದ ಒಂದು ವ್ಯೂ. ವಾಟ್ ಆ ಬ್ಯೂಟಿಫುಲ್. ಆಹಾ, ಈ ಸ್ಥಳಕ್ಕೆ ಬಂದರೆ ಅದೇನೋ ಗೊತ್ತಿಲ್ಲ, ಒಂಥರ ಪಾಸಿಟಿವ್ ಎನರ್ಜಿ ಸಿಗುತ್ತೆ ನೋಡಿ. ಆಹಾ, ಇದೊಂದು ಸುಂದರಮಯವಾದಂತಹ ವ್ಯೂ ದೃಶ್ಯ. ಕಣ್ ತುಂಬ್ಕೊಳ್ಳಿ. ನಾನು ಮತ್ತೊಂದು ಇಂಪಾರ್ಟೆಂಟ್ ವಿಚಾರವನ್ನು ಇಲ್ಲಿ ತಿಳಿಸ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಯಾಕಂದರೆ ನಾನು ಇಲ್ಲಿ ಡ್ರೈವ್ ಮಾಡ್ಬೇಕಾದ್ರೆ ಸ್ವಲ್ಪ ಆಚೆ ಕರೆಕ್ಟಾಗಿ ಜೋಪಾನವಾಗಿ ನೋಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ಯಾಕಂದರೆ ದಿಕ್ಕಾಪಲ ಡ್ರೈವ್ ಮಾಡೋಕ್ಕಾಗಲ್ಲ. ಇಲ್ಲಿ ಏನು ಈ ಒಂದು ಗುಡ್ಡೆ ಕಾಣಿಸ್ತೈತೆ, ಇಲ್ಲಿಂದ ಏನೋ ಪ್ರಾರಂಭವಾದಂತಹ ಒಂದು ಅರಣ್ಯ ಪ್ರದೇಶಗಳು ನೋಡ್ಕೊಳ್ಳಿ. ಇದು ಇಲ್ಲಿಗೆ ಎಂಡಾಗಿದೆ. ಇಲ್ಲಿಂದ ಪ್ರಾರಂಭವಾಗಿ ಇದು ಯಾವ ಅರಣ್ಯ ಪ್ರದೇಶಗಳ ತನಕ ಲಿಂಕ್ ಇದೆ ಅಂತ ನಾನು ತಿಳಿಸ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ನಾನು ಗೂಗಲ್ ಮ್ಯಾಪಲ್ಲಿ ನೋಡೋದು ನನಗೊಂಥರ ಹುಚ್ಚು, ಏನಂತ ಗೊತ್ತಿಲ್ಲ. ಈ ಪರಿಸರಗಳು ಎಲ್ಲೆಲ್ಲಿ ಯಾವ ಥರ ಇದೆ, ಆಮೇಲೆ ಯಾವ ಪ್ರದೇಶ ಯಾವ ಥರ ಇದೆ, ಗುಡ್ಡಗಾಡು ಪ್ರದೇಶ ಯಾವುದು, ಪರಿಸರ ಪ್ರದೇಶ ಯಾವುದು, ಈ ಥರ ಹರ್ತಲ್ಲಿ ಚೆಕ್ ಮಾಡ್ತಾ ಇರ್ತೀನಿ. ಸೊ ನಾನು ಹರ್ತಲ್ಲಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ನೋಡಿ, ಇಲ್ಲಿಗೆ ಬಂದು ಎಂಡ್ ಆಗುತ್ತೆ ಅರಣ್ಯ ಪ್ರದೇಶಗಳು. ಇಲ್ಲಿಂದ ಪ್ರಾರಂಭವಾದಂತಹ ಒಂದು ಅರಣ್ಯ ಪ್ರದೇಶ ನಮ್ಮ ಒಡೆಯರ್ ಪಾಳ್ಯ, PG ಪಾಳ್ಯ, ಹಾಗೆ ಪುಣಜನೂರು, ಹಾಗೆ ದಿಂಬಂ, ಹಾಗೆ ಸತ್ತಿ, ಹಾಗೇ ಕವರ್ ಆಗಿ ಕೊಂಗಳ್ಳಿ ಬೆಟ್ಟ ಟು ಗುಂಡ್ಲುಪೇಟೆ ಅಂದರೆ ಬಂಡೀಪುರ ಅರಣ್ಯ ಪ್ರದೇಶ, ಹಾಗೇ ಕವರ್ ಆಗಿ ನಾಗರಹೊಳೆ ಅರಣ್ಯ ಪ್ರದೇಶ, ಹಾಗೆ ವಿರಾಜಪೇಟೆ, ಮಡಿಕೇರಿ, ಯಾವುದಪ್ಪ ಅದು ಚಿಕ್ಕಮಗಳೂರು, ಹಾಗೆ ಯಾವುದಪ್ಪ ಅದು ಒಂದು ನಿಮಿಷ, ಶಿವಮೊಗ್ಗ. ನೋಡಿ, ಈ ರೀತಿ ಇಡೀ ನಮ್ಮ ಸುತ್ತ ಕರ್ನಾಟಕದ ಎಲ್ಲ ಅರಣ್ಯ ಪ್ರದೇಶವನ್ನು ಕವರ್ ಮಾಡುತ್ತೆ. ಇಲ್ಲಿಂದ ಸ್ಟಾರ್ಟ್ ಆದರೆ ಅರ್ಥ ಆಯ್ತಾ? ನೋಡ್ಕೊಳ್ಳಿ, ಇಲ್ಲಿಗೆ ಬಂದು ಎಂಡ್ ಆಗಿರ್ತದೆ. ಇಲ್ಲಿಂದ ಶುರು ಆದರೆ ಇನ್ಕ್ಲೂಡಿಂಗ್ ಶಿವಮೊಗ್ಗ ಅರಣ್ಯ ಪ್ರದೇಶ ತನಕ ಎಲ್ಲವೇ ಗ್ಯಾಪೇ ಸಿಕ್ಕಲ್ಲ ಗುರು, ಗ್ಯಾಪ್ ಸಿಕ್ಕಲ್ಲ. ನಾನು ಇಲ್ಲಿ ಸ್ಪಷ್ಟಪಡಿಸ್ಬೇಕು, ವಿಶೇಷವಾಗಿ ಗ್ಯಾಪ್ ಅನ್ನೋದೇ ಸಿಗೋಲ್ಲ, ಎಲ್ಲೂ ಸಹ ಗ್ಯಾಪ್ ಸಿಗಲ್ಲ. ಇಲ್ಲಿ ಸ್ಟಾರ್ಟ್ ಆಗ್ಬಿಟ್ರೆ ಡೆಡ್ ಎಂಡ್ ಅಲ್ಲಿ ತನಕನೂ ಏನೋ ಅರಣ್ಯ ಪ್ರದೇಶಗಳು ಸುತ್ತುವರೆದಿದೆ. ನೋಡ್ಕೊಳ್ಳಿ. ಸೊ ಅಲ್ಲಿಗೆ ಇಲ್ಲೇ ಗ್ಯಾಪು, ನಮಗೆ ಇಲ್ಲೇ ಎಂಡ್ ಆಗುತ್ತೆ ಅರಣ್ಯ ಪ್ರದೇಶ. ಇಲ್ಲಿಗೆ ಬಂದು ಎಂಡ್ ಆಗುತ್ತೆ. ನಾನು ಚೆಕ್ ಮಾಡ್ದಂಗೆ ಎಲ್ಲ ಊಟಿಯಿಂದ ಹಿಡಿದು ಎಲ್ಲ ಕವರ್ ಮಾಡ್ಕೊಂಬತ್ತೆ ಗುರುವೇ. ಯಾವುದೋ ಬಂಡೀಪುರ ಅರಣ್ಯ ಪ್ರದೇಶ ಎಲ್ಲೂ ಗ್ಯಾಪೇ ಸಿಕ್ಕಲ್ಲ. ಸುಮ್ಮನೆ ಹಂಗೆ ಹಿಡ್ಕೊಂಡು ಹೋಗ್ತಾ ಇರ್ತದೆ. ಇದು ನಮ್ಮ ಚಾಮರಾಜನಗರದಿಂದ ಆಚೆ ಇರ್ತಕ್ಕಂಥ ಅರಣ್ಯ ಪ್ರದೇಶಗಳು ಎಲ್ಲ ಕವರ್ ಆಗುತ್ತೆ. ಕೊಂಗಳ್ಳಿ ಬೆಟ್ಟ, ಆಮೇಲೆ ಯಾವುದಪ್ಪ ಅದು ಬಂಡೀಪುರ ಅರಣ್ಯ ಪ್ರದೇಶ, ನಾಗರಹೊಳೆಗೆ ಅಟ್ಯಾಚ್ ಆಗುತ್ತೆ. ಹಾಗೆ ವಿರಾಜಪೇಟೆ, ಹಾಗೆ ಕೊಡಗು,
ಹಾಗೆ ಏನು ಚಿಕ್ಕಮಗಳೂರು, ಹಾಗೆ ನಮ್ಮ ಶಿವಮೊಗ್ಗ ಇನ್ನು ಎಲ್ಲೆಲ್ಲಿ ಅರಣ್ಯ ಪ್ರದೇಶ ಇದೆ ಎಲ್ಲ ಕಡೆ ಕವರ್ ಆಗ್ಬಿಡ್ತದೆ. ಇದು ಇಡೀ ಕರ್ನಾಟಕನೇ ಸುತ್ತುವರಿತದೆ. ಅಂತಹ ಒಂದು ಪವಾಡ ಮೆರೆದಂತಹ ಒಂದು ಪುಣ್ಯ ಸ್ಥಳ ಅಂತ ಹೇಳೋದಕ್ಕೆ ಬಯಸ್ತೀನಿ. ಅದುವೇ ನಮ್ಮ ಸಿದ್ದೇಶ್ವರ ಬೆಟ್ಟ. ನೋಡ್ಕೊಳ್ಳಿ, ಅದುವೇ ನಮ್ಮ ಸಿದ್ದೇಶ್ವರ ಬೆಟ್ಟ. ಇಲ್ಲಿಗೆ ಬಂದು ಎಂಡಾಗೋಯ್ತದೆ ಅರಣ್ಯ. ಇದು ನನ್ನ ಒಂದು ಏನೋ ನಾನು ಸರ್ವೆ ಮಾಡಿರ್ತಕ್ಕಂಥದ್ದು. ಇದು ನನ್ನ ಒಂದು ಅನಿಸಿಕೆ ಅಂತ ತಿಳ್ಕೊಳ್ಳಿ ಅಷ್ಟೇ. ಈಗ ಒಂದಷ್ಟು ಜನ ಅದು ಇದು ಅಂತ ಹುಡುಕ್ತಾರೆ, ನನ್ನ ಮೇಲೆ ಒಂದಷ್ಟು ಆಳು ಮೂಳು ಅಂದ್ಕೊಂಡು ಬೈಕೊಂಡು ಹೋಗ್ತಾರೆ. ನಿಮ್ಮ ಇಷ್ಟ ಕಣ್ರಪ್ಪ, ಇಲ್ಲೇನೋ ನಡೀತಾ ಇದಲ್ಲ.